ಇವತ್ತು ಕೆಂಪೇಗೌಡ ಜಯಂತಿಯ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಏರ್ಪೋರ್ಟ್ ಸಮೀಪ ಇರುವಂತಹ ಕೆಂಪೇಗೌಡರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದ್ದಾರೆ. ಮತ್ತು ಅವರು ಮಾತನಾಡಿದ್ರು ಕೂಡ. ಮಾಲಾರ್ಪಣೆ ಮಾಡಿದ ನಂತರ ಮುಖ್ಯಮಂತ್ರಿ ಮಾತನಾಡಿದ್ರು. ಕೆಂಪೇಗೌಡರ ಆಯ್ಕೆ ಸ್ಥಳ ಮಾಗಡಿ ಬಳಿ 10 ಎಕರೆ ಪ್ರದೇಶದಲ್ಲಿ ಅಭಿವೃದ್ಧಿ ಮಾಡ್ತೀವಿ. ಭೂಸ್ವಾಧೀನ ಪ್ರಕ್ರಿಯೆಗಳು ಶುರುವಾಗಿದೆ. 5.5 ಎಕರೆ ಈಗಾಗಲೇ ವಶಪಡಿಸಿಕೊಂಡಿದ್ದೀವಿ. ಉಳಿದ ಭೂಮಿಯನ್ನ ಕೂಡ ಆದಷ್ಟು ಶೀಘ್ರ ಭೂಸ್ವಾಧೀನ ಮಾಡಿಕೊಳ್ತೀವಿ ಅಂತ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಮಾತನಾಡಿದ್ರು. ದೃಶ್ಯ ನೋಡ್ತಾ ಇದ್ದೀರಿ. ಕೆಂಪೇಗೌಡರ ಪ್ರತಿಮೆ, ಏರ್ಪೋರ್ಟ್ ಬಳಿ ಇರುವಂತ ಪ್ರತಿಮೆ, ಅದಕ್ಕೆ ಮಾಲಾರ್ಪಣೆ ಮಾಡ್ತಾ ಇರೋದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಭದ್ರತಾ ದೃಷ್ಟಿಯಿಂದ ಎಲ್ಲರೂ ಕೆಳಗೆ ಬರಬೇಕಾಗಿ ಪ್ರಾರ್ಥನೆ. ವೇದಿಕೆಯಲ್ಲಿರುವ ಎಲ್ಲರೂ ದಯವಿಟ್ಟು ಕೆಳಗೆ ಬರಬೇಕಾಗಿ ಪ್ರಾರ್ಥನೆ. ದಯಮಾಡಿ ಬನ್ನಿ, ಅನ್ಯಥಾ ಭಾವಿಸಬೇಡಿ. ದಯಮಾಡಿ ಕೆಳಗೆ ಬನ್ನಿ. ಕೆಂಪೇಗೌಡ ಜಯಂತಿಯ ಸುಸಂದರ್ಭದಲ್ಲಿ 517ನೇ ವರ್ಷದ ಶುಭವನ್ನ, ಈ ಜಯಂತಿ ಸಂದರ್ಭದಲ್ಲಿ ಶುಭವನ್ನ ಹಾರೈಸಲಿಕ್ಕೆ ಸರ್ಕಾರದ ಪರವಾಗಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ದೂರದೃಷ್ಟಿಯ ಮಹಾಚೇತನ ಕೆಂಪೇಗೌಡರನ್ನ ಸ್ಮರಿಸಿಕೊಳ್ಳುವಂತ ಪವಿತ್ರವಾದಂಥ ಭಾಗ್ಯ ನಮ್ಮೆಲ್ಲರೂ ಕೂಡ ಇವತ್ತು ದೊರೆತಿದೆ. ಇವತ್ತು ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಕೆಂಪೇಗೌಡರ ಚಿಂತನೆ, ಕೆಂಪೇಗೌಡರ ಆಚಾರ, ಕೆಂಪೇಗೌಡರ ವಿಚಾರ ಎಲ್ಲ ಕೂಡ ಗಮನದಲ್ಲಿಟ್ಕೊಂಡು ಇವತ್ತು ಕೆಂಪೇಗೌಡರ ಬಡಾವಣೆಯಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬೆಳಗ್ಗೆಯಿಂದ ಸುಮಾರು 10,000 ಜನ ಮ್ಯಾರಥಾನ್ ಓಟವನ್ನ ಮಾಡಿದ್ದಾರೆ. ಸುಮಾರು 15 ಲಕ್ಷ ಅವರ ಹೆಸರಿನ ಪ್ರಯುಕ್ತ ಸಸಿ ನಡೆಯುವಂತ, ಈ ಹಸಿರು ಸಸಿಯನ್ನ ನೆಡುವಂತ ಕಾರ್ಯಕ್ರಮ ಕೂಡ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತೀಗಾಗಲೇ ಮಾಗಡಿಯಲ್ಲಿ 100 ಕೋಟಿ ರೂಪಾಯಿ ವೆಚ್ಚದ ಕಾರ್ಯಕ್ರಮವನ್ನು ಕೂಡ, ಆ ಕೋಟೆಯ ಸಮಗ್ರ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಮಾಗಡಿಲಿ ಅವರ ಏನು ಅಂತಿಮವಾದಂತ ಏನು ಒಂದು ಅವರ ಸ್ಥಳ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.